ಹಲೋ, ಹಲೋ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಯಾಕಪ್ಪ ಇವಾಗ ಮೈ ಮುರಿತಿದ್ಯಾ? ಇವಾಗಿದ್ದ ಸ್ವಲ್ಪ ಕೆಲಸ ಜಾಸ್ತಿ ಅಲ್ಲ ನಿನ್ನೆ ಆ ಮೈ ಕೈ ನೋವು ಆಗಿಲ್ಲ. ನಿನ್ಗಾಗಿಲ್ಲ? ನನಗೆ ಇನ್ನ ಬೇಕಿತ್ತು ಅನಿಸ್ತಿತ್ತು. ಹೌದಾ? ಆದ್ರೆ ನೀನೇನೆ ಸಾಕು ನಡಿ ಮನೆಗೆ ಬಿಟ್ಟು ಬರ್ತೀನಿ ಅಂತ ಅಂದಿದ್ದು. ನೀನೇ ಮಾಡೋದು ಬಂದರೆ ಆಮೇಲೆ ಮನೆಯವರು ಎಂತ ಮೂಡಲ್ಲ ಇದ್ರು ನನ್ನ ಸೇಫ್ಟಿ ನೋಡ್ತಿಲ್ಲ, ಅದಕ್ಕೆ ಖುಷಿ ಆಗುತ್ತೆ. ಎಲ್ಲರೂ ನೋಡ್ಬೇಕಲ್ಲ. ಇನ್ನೇನ್ ಸಮಾಚಾರ? ಟೆಂಪ್ರವರಿ ಖುಷಿಗೋಸ್ಕರ ಪರ್ಮನೆಂಟ್ ಖುಷಿ ಕಳ್ಕೊಬಾರ್ದಲ್ಲ ಚಿನ್ನ. ಅದಕ್ಕೆ ಈ ಪ್ಲಾನಾ? ಆಮೇಲೆ ಒಂದಿನದ ಊಟ ಬಿಗ್ಗಿಯಾಗಿ ಸಿಕ್ತಂತ ಪರ್ಮನೆಂಟ್ ಊಟನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ. ಒಂದಿನದ ಊಟ ಜಾಸ್ತಿ ಸಿಕ್ಕಿದೆ ಅಂತ ತಿನ್ನೋದ್ರ ಬದಲು ಪರ್ಮನೆಂಟಾಗಿ ಜೊತೆಲೇ ಇರೋ ಊಟನ ಕಳ್ಕೊಬೇಕಲ್ಲ ಅಂತ. ಹೇಗಿತ್ತು? ಹಲೋ ಹಲೋ, ಹೇಳು. ಹೇಗಿತ್ತು ಅಂದೆ. ಚೆನ್ನಾಗಿತ್ತು. ಎಂಜಾಯ್ ಮಾಡ್ದ? ಎಂಜಾಯ್ ಮಾಡಕ್ಕೆ ಆಗೇ ಆಗುತ್ತೆ ಅಲ್ವಾ, ಮಾಡ್ಲೇಬೇಕು ಅಲ್ವಾ. ಎಷ್ಟು ಖುಷಿ ಪಟ್ಟೆ? ತುಂಬಾ ಖುಷಿ ಆಯ್ತು. ಈ ಚಳಿಗೂ ನೀ ಒಂದೊಂದ್ ಸ್ಟೆಪ್ ಕೂಡ ಮಾಡಿದ್ದು ಮರೆಯಕ್ಕೆ ಆಗಲ್ಲ ಅವೆಲ್ಲ. ಅದೇ ಅಷ್ಟೊಂದು ರೊಮ್ಯಾಂಟಿಕ್ ನೀನು ಒಂಥರ ನನ್ನ ಬಂಗಾರ ಜೊತೆ ಇದ್ರೆ ಮನ್ಸು ಕೇಳಲ್ಲ. ನಡೆಯಕ್ಕೆ ಒಂಥರ ಖುಷಿ. ಹೌದಾ? ಆಲ್ ರೌಂಡ್ ಎಲ್ಲಾದ್ರಲ್ಲೂ ನೀನ್ ಪರ್ಫೆಕ್ಟ್ ಆಗಿದ್ಯಾ. ಥ್ಯಾಂಕ್ ಯು. ನೀನ್ ಸ್ಯಾಟಿಸ್ಫೈ ಆಯ್ತಾ? ನೆಮ್ಮದಿನ ಖುಷಿನಾ? ನೆಮ್ಮದಿ ಏನಿಲ್ಲ, ಯಾಕೆ? ಮತ್ತೆ ಮತ್ತೆ ಬೇಕು ಅನಿಸ್ತದೆ. ಆ ಟೈಮು ಖುಷಿ. ಇವಾಗ ಬೇಕಾ? ಬೆಳಗ್ಗೆ ನಾಚಿಕೆ ಆಗಲ್ವಾ? ನಾಚಿಕೆ ವಿಷಯದಲ್ಲಿ ಯಪ್ಪ, ನೀನ್ ಮದ್ವೆ ಆಗಕ್ಕೆ ಭಯ ಆಗ್ತಿದೆ. ಯಾಕೆ? ಬೆಳಗ್ಗೆ ಎಲ್ಲಾರು ಸ್ನಾನ ಮಾಡಿ ಪೂಜೆ ಅಂತ ಹೋದ್ರೆ ನನ್ ಗಂಡ ಎಲ್ಲಿ ಇನ್ನೊಂದ್ ಪೂಜೆ ಸ್ಟಾರ್ಟ್ ಮಾಡ್ತಾನೋ ಅಂತ ಭಯ. ನಿಜ ತಾನೇ? ಏನೋ ಗೊತ್ತಿಲ್ಲ ಚಿನ್ನ ನನಗೆ. ಏನ್ ಗೊತ್ತಾ, ನಾನು ಹಲೋ 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 ಕೇಳಿಸ್ತಿದ್ಯಾ? ಹಲೋ ಹಲೋ